ಹಲೋ ಹಾಯ್ ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ನೇರುಣಿ. ಪ್ರಿಯ ವೀಕ್ಷಕರೇ, ಇವತ್ತು ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂತ ಹೇಳಿದ್ರು ನಿಮಗೆಲ್ಲ ಗೊತ್ತಿರೋ ವಿಚಾರನೇ. ಕಿಲ್ಲಿಂಗ್ ಸ್ಟಾರ್, ಚಾಲೆಂಜಿಂಗ್ ಸ್ಟಾರ್ ಎಲ್ಲ ಹೋಯ್ತು. ಇವಾಗ ರುಬ್ಬಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಇದೀಗ ಮತ್ತೊಂದು ಸಂಕಷ್ಟ ಎದುರಾಗಿರುವಂಥದ್ದು. ಜೈಲಿನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬೇಲ್ ತಗೊಂಡು ಹೊರಗೆ ಬಂದರೂ ಕೂಡ ದರ್ಶನ್ಗೆ ಟೆನ್ಷನ್ ತಪ್ಪಿಲ್ಲ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಹೌದು, ಈಗಾಗಲೇ ಪೊಲೀಸ್ ಇಲಾಖೆ ಅಂತಂದರೆ ಯಾವಾಗ ದರ್ಶನ್ಗೆ ಬೇಲ್ ಸಿಕ್ತೋ ಅದಾದ ಮಾರನೇ ದಿನವೇ ಗೃಹ ಇಲಾಖೆ ಅಂದರೆ ಹೋಮ್ ಮಿನಿಸ್ಟರ್ ಹತ್ರ ಹೋಗಿ ಈ ದರ್ಶನ್ ಏನಿದ್ದಾನಲ್ಲ, ಈ ಕೊಲೆ ಪ್ರಕರಣದಲ್ಲಿ ಈತ ಭಾಗಿಯಾಗಿದ್ದಾನೆ, ಈತ ಈಗಾಗಲೇ ಹೈಕೋರ್ಟ್ನಲ್ಲಿ ಬೇಲ್ ಕೂಡ ತಗೊಂಡಿದ್ದಾನೆ, ಈತನ ವಿರುದ್ಧ ನಾವು ಸುಪ್ರೀಂ ಕೋರ್ಟ್ಗೆ ಹೋಗಬೇಕು, ನಮಗೊಂದು ಅನುಮತಿ ಕೊಡಿ ಅಂಥೇಳಿ ಗೃಹ ಇಲಾಖೆ ಹತ್ರ ಪೊಲೀಸರು ಹೋಗಿ ಮನವಿಯನ್ನು ಮಾಡಿಕೊಂಡಿದ್ರು. ಅದಾದ ಬಳಿಕ ಪೊಲೀಸರಿಗೆ ಅಂತಂದರೆ ಈಗಾಗಲೇ ಗೃಹ ಇಲಾಖೆ ಅನುಮತಿ ಕೂಡ ಕೊಟ್ಟಿದೆ, ನೀವು ಸುಪ್ರೀಂ ಕೋರ್ಟ್ಗೆ ಹೋಗಿ ಆತನ ಅರ್ಜಿಯನ್ನು ರದ್ದುಗೊಳಿಸಿ ಆತನ್ನು ಮತ್ತೆ ಜೈಲಿಗೆ ಕಳಿಸಬೇಕು ಅಂತಕ್ಕಂಥದ್ರ ಬಗ್ಗೆ ಈಗಾಗಲೇ ಗೃಹ ಇಲಾಖೆ ಮತ್ತು ಪೊಲೀಸರ ನಡುವೆ ಇದೀಗ ಇದೇ ವಿಷಯವನ್ನು ಇಟ್ಕೊಂಡು ಪೊಲೀಸರು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸೋದಕ್ಕೆ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಮಾತಾಡಿದ್ದಾರೆ. ಏನು ಮಾತಾಡಿದ್ದಾರೆ ನೀವೇ ಕೇಳು. ಪ್ರೊಸೀಜರಲ್ಲಿ ಏನು ಮಾಡಬೇಕು ಇಲ್ಲ ಪ್ರೊಸೀಜರಲ್ಲಿ ಮಾಡಲೇಬೇಕಲ್ಲ. ಥ್ಯಾಂಕ್ ಯು. ಅರ್ಜಿ ವಜಾ ಮಾಡೋದು ಅದೆಲ್ಲ ಪ್ರೊಸೀಜರಲ್ಲಿ ಏನು ಮಾಡಬೇಕು ಇಲ್ಲ ಪ್ರೊಸೀಜರಲ್ಲಿ ಮಾಡಲೇಬೇಕಲ್ಲ. ಥ್ಯಾಂಕ್ ಯು.